ಸಂಘಟನೆಗಾಗಿ ತಮ್ಮೆಲ್ಲರಿಗೆ ನನ್ನ ಮೊಟ್ಟ ಮೊದಲನೇದಾಗಿ ಎಲ್ಲ ಬಸವಪರ ಸಂಘಟನೆಯ ಪರವಾಗಿ ವಿಶೇಷವಾಗಿ ಲಿಂಗಾಯತ ಸಮನ್ವಯ ಸಮಿತಿಯ ಪರವಾಗಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ, ರಾಷ್ಟ್ರೀಯ ಬಸವದಳ, ಜಾಗತಿಕ ಲಿಂಗಾಯತ ಮಹಾಸಭಾ ಹೀಗೆ ಎಲ್ಲ ಸಂಘಟನೆಯ ಪರವಾಗಿ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈ ಒಂದು ತಮ್ಮೆಲ್ಲರಿಗೆ ಕರೆಸುವ ಉದ್ದೇಶ ಏನೆಂದರೆ, ಈಗಾಗಲೇ ರಾಜ್ಯದಲ್ಲಿ ಕಾಂತರಾಜು ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆ ವರದಿಯನ್ನು ನಾವೆಲ್ಲ ನೋಡಿದಾಗ ನಾವು ನಿಜವಾಗಿಯೂ ಒಂದು ದಿಗ್ಭ್ರಮೆ ಆಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ನಾವು ಲಿಂಗಾಯತರು ಬಹುಸಂಖ್ಯಾತರಿದ್ದರೂ ಸಹಿತ ಆ ವರದಿಯ ಒಂದು ಆಧಾರದ ಮೇಲೆ ಆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವರದಿಯನ್ನು ಮುಂದಿಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಲಿಂಗಾಯತರ ಮೇಲೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ನಮ್ಮ ಬಸವಪರ ಸಂಘಟನೆಗಳು, ವಿಶೇಷವಾಗಿ ಎಲ್ಲ ಲಿಂಗಾಯತ ಧರ್ಮದ ಮುಖಂಡರು, ಮಠಾಧೀಶರು ಎಲ್ಲರೂ ಸೇರಿ ಇವತ್ತು ನಾವೆಲ್ಲ ಚಿಂತನೆ ಮಂಥನೆಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಹಿತ ಆ ವರದಿಯನ್ನು ನಾವು ಜಾರಿಗೆ ಮಾಡಲು ಬಿಡುವುದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಲಿಂಗಾಯತ ಧರ್ಮದ ಮುಖಂಡರುಗಳು, ಮಾನ್ಯ ಸಚಿವರುಗಳು, ಮಾನ್ಯ ಶಾಸಕರು, ಸಂಸದರು ಎಲ್ಲರೂ ಸಹಿತ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸ್ತಕ್ಕಂಥವರಾಗಿದ್ದಾರೆ. ಈಗಾಗಲೇ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಿರಣ್ ಖಂಡ್ರೆಯವರು ತಮ್ಮೆಲ್ಲರಿಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥವರಾಗಿದ್ದಾರೆ. ಎಲ್ಲ ಪತ್ರಿಕಾ ಬಾಂಧವರಿಗೆ ನನ್ನ ಶರಣಾರ್ಥಿಗಳು. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡುತ್ತೇನೆ. ಇವತ್ತೇನು ಸರ್ಕಾರ ಹಿಂದುಳಿದ ಆಯೋಗದ ಜಾತಿ ಗಣತಿಯ ಸಮೀಕ್ಷೆಯನ್ನು ಒಂದು ಮುಂದಿಟ್ಟುಕೊಂಡು ಈ ಜಾತಿ ಗಣತಿಯಲ್ಲಿ ಬಹುಸಂಖ್ಯಾತರು ನಾವು ಲಿಂಗಾಯತರಲ್ಲಿದ್ದೇವೆ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳುವಂಥ ಯಾವುದಾದರೂ ಇದ್ದರೆ ಅದು ಲಿಂಗಾಯತರು ಹಾಗೂ ಒಕ್ಕಲಿಗ ಜನಾಂಗ. ಈ ಎರಡು ಜನಾಂಗ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಳ್ಳವರಾಗಿದ್ದಾರೆ. ಆದರೆ ಸರ್ಕಾರ ಸಮೀಕ್ಷೆಯಲ್ಲಿ 1,20,00,000 ಕರ್ನಾಟಕದಲ್ಲಿ ಜನಸಂಖ್ಯೆ ಲಿಂಗಾಯತರಿದ್ದಾರೆ. ಆದರೆ ಸರ್ಕಾರ ಅಂಕಿಅಂಶಗಳ ಪ್ರಕಾರ 66 ಲಕ್ಷ ತೋರಿಸ್ತೀವಿ. ಇದಕ್ಕೆ ನಾವು ತೀವ್ರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತೀವಿ. ಇದಕ್ಕೆ ಸರ್ಕಾರ ಮನೆಯಲ್ಲಿ ಕುಂತು ತಯಾರು ಮಾಡಿದಂತೆ ಎಲ್ಲರೂ ಅಧಿಕಾರಿಗಳನ್ನು ಮನೆಯಲ್ಲಿ ಕರೆಸಿ ಅಥವಾ ಯಾವುದೊಂದು ಪ್ರವಾಸಿ ಮಂದಿರದಲ್ಲಿ ಕುಂತು ಆಯೋಗವನ್ನು ರೆಡಿ ಮಾಡಿದ ಕಾಣಿಸ್ತಾ ಇದ್ದೇವೆ ನಾನು. ಯಾಕೆ ಸಮೀಕ್ಷೆಯನ್ನು ಮನೆಗೆ ಹೋಗಿ ಎಲ್ಲಿ ಸಮೀಕ್ಷೆ ಮಾಡಿಲ್ಲ ಅಧಿಕಾರಿಗಳು. ಇಲ್ಲಿವರೆಗೆ ಯಾರಾದರೂ ನಾವೇ ನಿಮ್ಗೆ ಕೇಳ್ತಾ ಇದ್ದೇವೆ, ನಿಮ್ಮ ಮನೆಗಾದರೂ ಬಂದು ಯಾರಾದರೂ ಬಂದು ಸಮೀಕ್ಷೆ ಮಾಡಿದ್ದಾರೆ ಜಾತಿ ಗಣತಿಯಲ್ಲಿ? ಮಾಡಿಲ್ಲ ಅಂತಂದಮೇಲೆ ಸರ್ಕಾರ ಯಾವ ಆಧಾರದ ಮೇಲೆ ಇದನ್ನು ಆಯೋಗವನ್ನು ತರಲು ಹೊರಟಿದೆ. ಅದಕ್ಕೋಸ್ಕರ ನಾವು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೀನಿ ಲಿಂಗಾಯತ ಸಮಾಜ ವತಿಯಿಂದ. ಹಾಗೂ ನಾಡಿನ ಮಠಾಧೀಶರು, ಪೂಜ್ಯರು, ನಮ್ಮ ಪರಮ ಪೂಜ್ಯರಾದಂಥ ಭಾಲ್ಕಿಯ ಲಿಂಗಾಯತ ಮಠಾಧೀಶ ಒಕ್ಕೂಟದ ಅಧ್ಯಕ್ಷರಾದಂಥ ಬಸವಲಿಂಗ ಪಡದೇವರಲ್ಲಿ ನಾನು ಪ್ರಕಟಣೆ ಮೂಲಕ ಅವರಲ್ಲಿ ಮಾಧ್ಯಮಗಳ ಮುಖಾಂತರ ಅವ್ರನ್ನ ವಿನಂತಿ ಮಾಡ್ಕೊಳ್ತೀನಿ. ಕೂಡಲೇ ಮಠಾಧೀಶರು ಎಚ್ಚೆತ್ತುಕೊಂಡು ಕೂಡಲೇ ಒಂದು ಸಭೆಯನ್ನು ಕರಿಬೇಕು. ಬೆಂಗಳೂರಲ್ಲಿ ಸಭೆಯನ್ನು ಕರೆದಿ ಆ ಸಭೆಯಲ್ಲಿ ಎಲ್ಲ ಜಾತಿ ಪಕ್ಷ ಭೇದ ಭಾವನೆಗಳನ್ನು ಮರೆತು ಕಾಂಗ್ರೆಸ್ ಪಕ್ಷವಾಗಿರ್ಬೋದು, BJP ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಎಲ್ಲ ಶಾಸಕರನ್ನು ನಮ್ಮ ಸಮಾಜದ ಹಿತಕ್ಕಾಗಿ ಎಲ್ಲರನ್ನು ಕರೆದಿ ಸರ್ಕಾರದ ಮೇಲೆ ಒತ್ತಡ ತರಬೇಕಂತ ಹೇಳಿ ನಾನು ಪೂಜ್ಯರಲ್ಲಿ ನಾನು ಮನವಿ ಮಾಡ್ತೀನಿ. ಆದರೆ ಒಂದು ವೇಳೆ ಸರ್ಕಾರ ಈ ವರದಿಯನ್ನು ಜಾರಿ ತಂದರೆ ಬೀದಿಗಿಳಿದು ಹೋರಾಟ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನಾನು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ನಾನು ಒಂದು ವೇಳೆ ಜಾರಿ ಆದರೆ ಇಡೀ ಕರ್ನಾಟಕಾದ್ಯಂತ ಬಂದ್ ಆಚರಣೆ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಬಸವಾದಿ ಭಕ್ತರು ಬೀದಿಗಳು ಹೋರಾಟ ಮಾಡಬೇಕಾಗ್ತದೆ. ಮತ್ತು ನಾವೇನು ಆರಿಸಿ ಕಳಿಸಿದ ಜನಪ್ರತಿನಿಧಿಗಳೇ ನಮ್ಮ ಸಮಾಜದ ವತಿಯಿಂದ
ಇದ್ದಂಥ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, MP ಗಳಿರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನ ಮೇಲೆ ಒತ್ತಡ ತಂದು ಇದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಮತ್ತು ಮುಂದೆ ಬರೋಂಥ ದಿನಗಳಲ್ಲಿ ನಾವು ನಮ್ಮ ಮುಖಂಡರ ಜೊತೆ, ಪೂಜ್ಯರ ಜೊತೆ ವಿಚಾರ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಮಾಣ ಮಾಡಬೇಕಾಗ್ತಂತ ನಾನು ಪ್ರಕಟಣೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೂಡಲೇ ಸರ್ಕಾರದ ಏನು ವರದಿ ಇದೆ ಅಲ್ಲಿಗೆ ತಟಸ್ಥವಾಗಿ ನಿಲ್ಲಿಸಬೇಕಂತ ನಾನು ಮಾಧ್ಯಮ ಮುಖಾಂತರ ಬೇಡ್ಕೊಳ್ತಾ ಇದ್ದೇನೆ.